ಇನ್ನು ಯಾವ ಗ್ರಾಮದಿಂದ ಜನ ಬರ್ಬೇಕಾಗೈತಿ ಬರ್ಬೇಕ ಯಾಕಂತಂದ್ರ ಅದು ಪೂಜೆ ಮಾಡ್ತಾರೆ. ಈಗ ಸಚಿವರ ಮೇಲೆ ಏನು ನಮ್ಮದು ವಿರೋಧಿಲ್ಲ. ಅದು ಸಚಿವರ ಜವಾಬ್ದಾರಿ ಹೆಚ್ಚ ಹಿಂದೂ ಕೂಡ ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿ ಇದ್ರು, ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು. ಈ ಭಾಗದ ಶಾಸಕರಾಗಿರ್ತಕ್ಕಂಥ ಐವಳಿ ಸಾಹೇಬ್ ಒಂದು 2-3 ಸಲ ಪೂಜೆ ಮಾಡ್ಯಾನ. ಪೂಜೆ ಮಾಡಿ ಮತ್ತು ಅದು ಏನಿದೆ ಒಬ್ಬ ಮಂತ್ರಿ ಬಂದು ಪೂಜೆ ಮಾಡಿ ಇನ್ನೊಂದು ಕೆಲಸ ಮಾಡಿಲ್ಲ, ಬರೀ ಪೂಜೆ ಮಾಡೋದು ಇವ್ರದೇನು ಉದ್ದೇಶ ಅನ್ನೋಂಥದ್ದು ಈ ಭಾಗದ ಜನರಿಗೆ ನೋವತ್ತು ಹೊಳ್ಳಿ. ಇವತ್ತು ಕರಗಾವಿ ಏತ್ ನೀರಾವರಿ ಇರ್ಬೋದು, ಮತ್ತು ಇವತ್ತೇನು ಹನುಮಾನ್ ಏತ್ ನೀರಾವರಿ ಏತ್ ನೀರಾವರಿ ಯೋಜನೆಯನ್ನ ಇವತ್ತು ಇವರೇನ ಶಾಸಕರ ತಪ್ಪಿಸುವಂಥ ಕೆಲಸ 40 ವರ್ಷ ಮಾಡಂತಾರೆ. ಈ ಸೊಬಗು ಬೇಡ ಅಂತೇಳಿ ಇವತ್ತು ರೈತರೆಲ್ಲ ಸೇರಿದಾರೆ. ನೀವು ಪೂಜೆ ಮಾಡೋದು ಬೇಕಾಗಿಲ್ಲ, ವರ್ಕೆಲ್ಲ ಮುಗಿದ ಪೂಜೆ ಮಾಡಬೇಕು. ಎರಡು ಸಲ ಪೂಜೆ ಮಾಡೋದು ಉದ್ಘಾಟನೆ ನೀವು ಹೇಳಿದ್ರೆ ದಿವಸ ಪೂಜೆನ ಮಾಡೋದು. ಪೂಜೆ ಆದ ಮನ್ಯಾಗ ದೇವ್ರ ಜಗಲಿ ಮುಂದೆ ಪೂಜೆ ಮಾಡೋದು. ವರ್ಕೆಲ್ಲ ಮುಗಿದ ಮೇಲೆ ಪೂಜೆ ಮಾಡ್ಬೇಕಾಗಿತ್ತು. ವರ್ಕೆಲ್ಲ ಮುಗಿದ ಮೇಲೆ ಪೂಜೆ ಮಾಡಿದ್ರೆ ನಾವೆಲ್ಲ ನಾಡಿನ ಈ ಭಾಗದ ರೈತರೆಲ್ಲ ಅವ್ರನ್ನ ಗೌರವಿಸ್ತಿದ್ದು. ಈಗೂ 10 ಸಲ ಪೂಜೆ ಮಾಡ್ಯಾರ, ಇವತ್ತು ಪೂಜೆ ಮಾಡಕ್ ಹೋಗ್ಯಾರ. ನೀನೇನೋ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಈ ಹೋರಾಟಕ್ಕೆ ಚಿಕ್ಕೋಡಿ ಒಳಗ ಭಾಗದ ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ಭಯ ಬಿದ್ದು ಈಗ ಜಾಗ ಖರೀದಿ ಮಾಡಿ ಮತ್ತು ಕೂಡ ಪೂಜೆಗೆ ಹೋಗ್ಯಾರ. ಅವ್ರು ಬರ್ಲಿ ವೇಟ್ ಮಾಡತ್ತು. ಅವ್ರು ಬಂದ ಲಿಖಿತ ರೂಪದಾಗ 500 ಕೋಟಿ ರೂಪಾಯಿ ಮತ್ತು ಹನುಮಾನ್ ಏತ್ ನೀರಾವರಿ ಯೋಜನೆಯಿಂದ ಲಿಖಿತವಾಗಿ ಅವ್ರು ಗಟ್ಟಿವಾಗಿ ಇಲ್ಲಿ ಸಂದೇಶನ ಈ ಸಮಾಜ ಮುಂದೆ ಕೊಡ್ಬೇಕು. ಜನಾಂದೋಲನ ಕೊಟ್ಟಾಗ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ್ರೆ ಜನ ಒಪ್ಪಿಕೊಂಡ್ರಂದ್ರೆ ಅವ್ರಿಗೆ ಭವಿಷ್ಯ ಇಲ್ಲ. ಅದಂದ್ರೆ ಈ ಬರೀ ಪೂಜೆ ಮಾಡ್ತಕ್ಕಂಥ ನಾಟಕ ನಾವು ಯಾರು ಕೂಡ ನಂಬೋದಿಲ್ಲ. ನಮಗೂ ಗೊತ್ತೈತಿ. ಇವತ್ತು ಯಾಕಾದ್ರೆ ಗೋವಿಂದ ಕಾರಜೋಳ ಅಂದ್ರೆ ಒಬ್ಬ ಮಂತ್ರಿ ಇದ್ದ, ಅವೇನು ಸಣ್ಣ ಹುಡುಗ. ಈಗ DM ಐಹೊಳೆ ಅವರು ಏನು ಹೇಳ್ತಾರೆ, ಅಧಿಕಾರದೊಳಗಡೆ ನಾವು ಪೂಜೆ ಮಾಡಿದ್ವಿ, ಅದಕ್ಕೆ ಕಾಂಗ್ರೆಸ್ ಸರ್ಕಾರದವರು ಹಣ ಕೊಡ್ಲಿಕ್ಕೆ ವಿರೋಧ ಮಾಡ್ತಾರೆ. ಈಗ ಯಾರು ಕೊಟ್ರು? ಅದ ಈಗ ಯಾರು ಕೊಟ್ರು? ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಕೊಟ್ಟರು. ಪಾಪ ರೊಕ್ಕ ಹಂಗಾರೆ ಶಾಸಕ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು. ಅಧಿವೇಶನ ಮುಂದೆ ಸುವರ್ಣಸೌಧ ಮತ್ತು ವಿಧಾನಸೌಧ ಮುಂದೆ ಕೂತು ಪ್ರತಿಭಟನೆ ಮಾಡಬೇಕಾಗಿತ್ತು. ಕರಗಾವಿ ಏತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ನನ್ನ ಜನರಿಗೆ 30 ವರ್ಷದಿಂದ ನಾನು ಸುಳ್ಳು ಹೇಳಿನು, ನನಗೆ ಆ ಜನರಿಗೆ ನಾನು ನ್ಯಾಯ ಕೊಡಬೇಕಾಗಿತ್ತು ಅಂತ ಹೋರಾಟ ಮಾಡಬೇಕಾಗಿತ್ತು. ಏನು ಹೋರಾಟ ಮಾಡ್ಯಾರ? ಪೂಜೆ ಮಾಡಕ್ಕೆ ಗೊತ್ತಾಗ್ತದೆ, ಸ್ಯಾಂಕ್ಷನ್ ಮಾಡಿಸೋದು ಗೊತ್ತಾಗಿಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಸ್ಯಾಂಕ್ಷನ್ ಮಾಡಿಕೊಂಡು ಇರಲಿ. ಯಾರು ರಾಜಕಾರಣ ವ್ಯವಸ್ಥೆ ಬೇಡ. ಹಿಂದೇನಾಗೈತೆ ಅನ್ನೋದು ಕೇಳ್ಕೊಂಡಾಗ ಕೂಡ ಟೈಮಿಂಗ್ ಹಿಂದೆಲ್ಲ ಹಾಳಿಗೆ ಹೆಚ್ಚಿದಾರೆ. ಈಗ ಮುಂದೆ 2 ದಿವಸದಾಗ 500 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮುಗಿಸಿದ್ರು, ಹನುಮಾನ್ ಏತ್ ನೀರಾವರಿಯನ್ನು ಮುಗಿಸ್ತಾರೆ ಅನ್ನುವಂಥ ನಿಖರವಾಗಿ ಜನ ಸಮುದಾಯ ಮತ್ತು ರೈತರು ಬಂದು ಹೇಳ್ತಕ್ಕಂಥ ಕೆಲಸ ಇವಾಗ ತೀರ್ಮಾನ ರೈತ ಕರ್ನಾಟಕ ರಾಜ್ಯ ರೈತ ಇವರ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಸಭೆ ಕರೆದು ಸರ್ವಾನುಮತದಿಂದ ಅವರೇನು ಹೋರಾಟಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ. ಅವರು ಏನು ಈ ರೈತ ಸಂಘಟನೆಯವರು ಏನು ಒಂದು ಹೆಜ್ಜೆ ತಗೊಂಡಿದ್ದಾರೆ, ಆ ಹೆಜ್ಜೆಗೆ ಪ್ರತಿಯೊಂದು ಹಂತದಲ್ಲಿ ನಾವು ರೈತರಿಗೆ ಬೆನ್ನೆಲುಬಾಗಿ ತಮ್ಮ ಮತ್ತು ಜನರಿಂದ ನಮ್ಮ ಸಂಘದ ಎಲ್ಲ ಬೆಂಬಲ ವ್ಯಕ್ತಪಡಿಸಿ ಹೇಳಿ ಇವತ್ತು ನಾವು ಅವರ ಬೆಂಬಲ ಸೂಚಿಸಿ ಈ ಒಂದು ಸಭೆಗೆ ಬಂದಿದ್ದೀವಿ. ಕೋರ್ಟ್ ಕಲಾಪಿ ನಾವು ಬಹಿಷ್ಕಾರ ಮಾಡಕ್ಕೆ ಬರಾಗಿಲ್ಲ ರೀ. ಯಾರು ಹಾಜರಾಗೋರು ಆಗತ್ತಾರೋ ನಾವು ಏನು ಸಹಿಸಿದೆ ನೋಡ್ರಿ ಬೆಂಬಲ ನಾವು ಸುಪ್ರೀಂ ಕೋರ್ಟ್ ಆದ ಪ್ರಕಾರ ನಮಗೆ ಬಹಿಷ್ಕಾರ ಮತ್ತು ಹೊರಗೆ ಯಾಕೆ ಬರೋಂಗಿಲ್ಲ. ಅದಕ್ಕೆ ಯಾರು ಹಾಜರಾಗೋರು ಆಗತ್ತಾರೆ. ನಾವೇನಿದ್ದಾರೆ ಮೆಜಾರಿಟಿ 100 ಒಳಗೆ 75-80 ಜನ ಬಂದಿದ್ವಿ. ನಾವೇನು ಮಾಡಿದ್ವಿ, ಈ ಬಂದು ಬೆಂಬಲ ವ್ಯಕ್ತಪಡಿಸಿದ್ವಿ. ಇವತ್ತು ನಾವು ಚಿಕ್ಕೋಡಿ ನ್ಯಾಯವಾದಿ ಸಂಘ ಮನೆ ನಿಮ್ಮ ಹೋರಾಟ ಸಮಿತಿ ಎಲ್ಲ ಸದಸ್ಯರು ಬಂದು ನಮಗೆ ವಿನಂತಿ ಮಾಡಿಕೊಂಡಾಗ 4ನೇ ತಾರೀಕು ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ, ಆ ಹೋರಾಟಕ್ಕೆ ನಿಮ್ಮ ಸಂಘ ಬೆಂಬಲ ಕೊಡಬೇಕಂತ ಎಲ್ಲ ಸದಸ್ಯರು ಬಂದು ನಾವು ಮನವಿ ಮಾಡಿಕೊಂಡು ಆ ಒಂದು ಹಾಗೆ ಅವಕಾಶ ಮಾಡಿಕೊಡ್ಬೇಕು. 12 ವರ್ಷ ಮುಂದುವರಿ ಅವಕಾಶ ಮಾಡಿಕೊಡೋದಾರಲ್ಲ. ಕರ್ನಾಟಕ ರಾಜ್ಯ ಎಲ್ಲ ನೋಡಿನಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕಲಗೌಡ ಪಾಟೀಲ್ ಹೇಳ್ರಿ.
ಕಲಗಡ ಪಾಟೀಲ್ ಜಿಲ್ಲಾ ರೈತ ಬಾಂಧವರಲ್ಲಿ ನಮಸ್ಕಾರ. ಇವತ್ತು ನೀವು ಈ ಸರ್ಕಾರ ಯಾಕೆ ನೀರಾವರಿ ಯೋಜನೆ ಹೋರಾಟ ಸಮಿತಿ ಘಟಕ ಉದ್ಘಾಟಿಸಿ ಈ ಎಲ್ಲ ವಕೀಲ ಬಾಂಧವರು ಹೆಚ್ಚಂತೆ ತಮ್ಮವನ್ನು ಹೋರಾಟಕ್ಕೆ ನಮ್ಮದು ಯಾವಾಗಲೂ ಬೆಂಬಲವಿರುತ್ತದೆ. ಈ ಹಿಂದೆ ಕೂಡ ಒಂದು ಕಠಿಣ ಬೆನ್ನಿಗಾಗಿ ಹೋರಾಟವನ್ನು ತಮ್ಮ ಜೊತೆ ಕೈಗೊಳ್ಳುತ್ತಿದ್ದೇವೆ. ಆ ಒಂದು ಕಠಿಣ ಹೋರಾಟದಲ್ಲಿ ಬೆಲೆ ಹೋರಾಟದಲ್ಲಿ ತಾವು ಯಶಸ್ವಿಯಾಗಿರುತ್ತದೆ. ನಾವು ಈ ಒಂದು ಬೆಂಬಲಕ್ಕೆ ಯಶಸ್ವಿಯಾಗಿ ನಾವು ಕೂಡ ಏನ ಮೈಕ್ ಸೌಂಡ್ ಮೈಕ್ ಸೌಂಡ್ ಮತ್ತೊಂದು ಮೈಕ್ ಸೌಂಡ್ ಕೂಡ ಏನ ಮೈಕ್ ಸೌಂಡ್ ತಮ್ಮೆಲ್ಲರಿಗೆ ಮೈಕ್ ಸೌಂಡ್ ಸ್ವಲ್ಪ ಈ ಕಡೆಯಲ್ಲಿ ಮತ್ತೊಂದು ಸೌಂಡ್ ಕೊಡೋಣ. ಜಿಲ್ಲೆಯ ಗೌರವ ಅಧ್ಯಕ್ಷರಾಗಿರುವಂತಹ ಗೋಪಾಲನ ಕುಕ್ನೂರ್ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಅಣ್ಣ ರವಿನ ಮ್ಯಾಗ ಬರ್ರಿ, ವೇದಿಕೆ ಮ್ಯಾಗ ಬರ್ರಿ. ಅದೇ ರಾಜ್ಯದ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಜು ಪವಾರ್ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಭಾಗದ ಮುಖಂಡರಾಗಿರುವಂತಹ ನರಸಿಂಹ ಪಡ್ಲಾಳೆ ಇವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ರಮೇಶನ ಹಿತ್ತಲ್ಮಣಿ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಬೆಳಕೂರು ಗ್ರಾಮದ ಹಿರಿಯರಾಗಿರುವಂತಹ ಬಸವರಾಜ್ ಪಶ್ಚಾಪುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.